ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ. ಸ್ವಲ್ಪ ಸ್ಪೆಷಲಾಗಿ ಟ್ರೈ ಮಾಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿರಿ. ಇದು ಅರ್ಧ kg ಅಷ್ಟು ಚೌಳಿಕಾಯಿ 2 ಸಲ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಹಸೆ ಕೊಬ್ಬರಿ ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೋಬೋದು. ಒಂದು ಬಟ್ಲ ಹಸೆ ಕೊಬ್ಬರಿ, ಇದು ಹಸಿಮೆಣಸಿಕಾಯಿ ಪೇಸ್ಟು, ಒಂದು ದೊಡ್ಡ ಸೈಜ್ ಟೊಮೆಟೊ, ಶೇಂಗಾ ಮತ್ತು ಕೊಬ್ಬರಿ ಪುಡಿ, ಇದು ಗುರೆಳ್ ಪುಡಿ, ಎಣ್ಣೆ, ಕೊತ್ತಂಬರಿ, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ, ಅರಿಶಿನ ಪುಡಿ. ಮೊದಲಿಗೆ ದಪ್ಪ ಇರೋ ಒಂದು ಪಾತ್ರೆ ಒಳಗೆ ಈ ಎಲ್ಲ ಚೌಳಿಕಾಯಿನ ಎರಡು ಸಲ 2 ಭಾಗ ಮಾಡಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಹಾಕಿ ಹುರ್ಕೊಂಬಿಡ್ರಿ. ಚೌಳಿಕಾಯಿ ಹುರಿದು ಇಟ್ಕೊಂಡಿರೋದು ರೆಡಿಯಾಗಿದೆ. ಇವಾಗ ಪಟ್ಟಂತ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಬರಂಬರ್ರಿ. ಮೊದಲು ಎಣ್ಣೆ ಹಾಕ್ಕೊಡ್ರಿ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ, ಈರುಳ್ಳಿ, ಚೂರು ಹಿಂಗೆ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೇನೆ ಇವಾಗ ಹಸಿಮೆಣಸಿಕಾಯಿ ಪೇಸ್ಟು, ಇವಾಗ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ, ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ಹುರಿದಿರುವಂಥ ಚೌಳಿಕಾಯಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು 2 ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ರಿ. ಎರಡು ನಿಮಿಷ ಫ್ರೈ ಆದಮೇಲೆ ಗುರೆಳ್ ಪುಡಿ ಮತ್ತು ಶೇಂಗಾ ಮತ್ತು ಕೊಬ್ಬರಿ ಪುಡಿ ಇದನ್ನು ಹಾಕ್ಕೊಳ್ರಿ. ಮತ್ತು ಒಂಚೂರು ಬೆಲ್ಲ ಹಾಕ್ಕೊಳ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದು ಹಸಿ ಕೊಬ್ಬರಿ, ಇದು ಬೇಕಂದ್ರೆ ಹಾಕ್ಕೊಳ್ರಿ. ನಾವು ಇವತ್ತು ಇತ್ತು ಹಸಿ ಕೊಬ್ಬರಿ ಹಾಕೋತಿದ್ದೀನಿ, ಆಪ್ಷನಲ್ ಹಸಿ ಕೊಬ್ಬರಿ. ಇದನ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ಫ್ರೈ ಮಾಡಿಕೊಡ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ನೀರು ಹಾಕ್ಕೊಳ್ರಿ. ನೀರು ಹಾಕಿಬಿಟ್ಟು ಮೇಲೆ ಕೊತ್ತಂಬರಿ. ನೀರು ಹಾಕಿದ ಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು, ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಿಲು ಮಾಡ್ಕೊಂಬಿಡಬೇಕು. ಬೇಗ ಬೆಂದ್ಬಿಡುತ್ತೆ. ಒಂದು ವಿಸಿಲ್ ಆದಮೇಲೆ ಸ್ವಲ್ಪ ಉಸಿರು ಎತ್ತಿದ್ದೀವಿ. ಸೊ ಇದನ್ನು ಇವಾಗ ತೆಗಿತೀನಿ ನೋಡಿರಿ. ಸೊ ಪಲ್ಯ ರೆಡಿ ಆಗಿದೆ. ಬಿಸಿ ಬಿಸಿ ರೊಟ್ಟಿ ಜೊತೆ ಮೇಲೆ ಪಲ್ಯಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿರಿ, ಮಸ್ತ್ ರುಚಿ ಇರುತ್ತೆ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.